ಆಸ್ಟ್ರೇಲಿಯಾ ಭಗವಂತನ ಒಂದು ಹೂವಿನಲ್ಲಿ ಎತ್ತಿ ಹರಿಯೇ ಗೋಮ ಈಗ ಒಂದು ಹೂವಿನ ಕುಂಚಿ ಎತ್ತಿ ಒಂದು ಕುಂಚಿನ ಮತ್ತು ಪಾದಯಾತ್ರೆಯನ್ನು ನಾವು ಸಂಪೂರ್ಣವಾಗಿ ಮಾಡಿದ್ದೀವಿ. 26ನೇ ತಾರೀಕು ಬಿಟ್ಟು 1ನೇ ತಾರೀಕು ಮಂತ್ರಾಲಯ 30ನೇ ತಾರೀಕು ಮಂತ್ರಾಲಯ ಸೇರ್ಕೊಂಡಿದ್ವಿ. ಪಾದಯಾತ್ರೆ ಮುಖಾಂತರ ಹೋಗಿ 1ನೇ ತಾರೀಕು ಗುರುವಾರ ದರ್ಶನ ಮಾಡಿಕೊಂಡು 2ನೇ ತಾರೀಕು ಬಂದಿದ್ದೀವಿ. ಇವತ್ತು 3ನೇ ತಾರೀಕು ಗುರುವಾರ. ಇವತ್ತು ಸತ್ಯನಾರಾಯಣ ಪೂಜೆಯನ್ನು ಪಾದಯಾತ್ರೆಯ ಉದ್ಯಾಪನಾರ್ಥವಾಗಿ ಸತ್ಯನಾರಾಯಣ ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ. ಇದೇ ಥರ ನಮ್ಗೆ 16 ವರ್ಷದಿಂದ ಎಲ್ಲ ಸಮಾಜದವರು ಮತ್ತು ಎಲ್ಲ ದಾನಿಗಳೆಲ್ಲ ಇದೆ ಸಹಾಯ ಮಾಡಿದ್ದಾರೆ. ಅವರ ಸಂಯುಕ್ತಾಕ್ಷರದಲ್ಲಿ ಮಾಡ್ತಾ ಇದ್ದೀವಿ. 16 ವರ್ಷದ ಹೊತ್ತಿಗೆ 16 ವರ್ಷ ಮುಗಿಯಿತು. ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ದೀವಿ. ಆರ್ಯವರ್ಗ ಸಮುದಾಯ ಸಹಕಾರದೊಂದಿಗೆ ಇಲ್ಲಿವರೆಗೂ ಈಗ 16ನೇ ವರ್ಷದ ಪಾದಯಾತ್ರೆಯನ್ನು ನಾವು ಈಗಾಗಲೇ ಯಶಸ್ವಿಯಾಗಿ ಮುಗಿಸಿದ್ದೀವಿ. ಉದ್ಯಾಪನವಾಗಿ ಈಗ ಸತ್ಯನಾರಾಯಣ ಪೂಜೆಯನ್ನು ಅದ್ದೂರಿಯಾಗಿ ಆಚರಿಸ್ತಾ ಇದ್ದೀವಿ. ಗುರುರಾಯರು ಪಾಲ್ಗೊಂಡಂಥ ಪ್ರತಿಯೊಬ್ಬರಿಗೂ ದಾನಿಗಳಿಗೂ ಬಂದಂಥ ಪ್ರತಿಯೊಬ್ಬ ಯಾತ್ರಾರ್ಥಿಗೂ ಒಳ್ಳೆಯದನ್ನು ಮಾಡಲಿ, ತಾಯಿ ವಾಸವಿ ಅವರಿಗೆಲ್ಲ ಒಳ್ಳೆಯದು ಮಾಡಲಿ ಅಂತ ಹೇಳಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಗುರು ಸಾರ್ವಭೌಮ ಭಜನಾ ಮಂಡಳ ವತಿಯಿಂದ ನಾವು ಗಂಗಾವತಿಯಿಂದ ಆರ್ಯವೈಶ್ಯ ಸಮಾಜ ವತಿಯಿಂದ ಮಂತ್ರಾಲಯ ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ. ಈ ಪಾದಯಾತ್ರೆ ಇದು 16ನೇ ವರ್ಷ ಪಾದಯಾತ್ರೆ. ಈ ದಿನ ಉದ್ಯಾಪನಾ ಪ್ರಯುಕ್ತವಾಗಿ ಸತ್ಯನಾರಾಯಣ ಪೂಜೆ ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಪ್ರತಿಯೊಂದು ಸಮಾಜದವರು ತನು ಮನ ಧನದಿಂದ ಸಹಕರಿಸಿದ್ದಾರೆ. ಇದೇ ರೀತಿಯಾಗಿ ಮುಂದೆ ಎಲ್ಲರೂ ಸಹಕರಿಸಿ ಯಶಸ್ವಿಗೊಳಿಸಲು ಆದಿವೈಶ್ಯ ಸಮಾಜ ಮತ್ತು ಗುರು ಸಾರ್ವಭೌಮ ಸಂಘದಿಂದ ಪ್ರತಿ ವರ್ಷವೂ ರಾಯರ ಇದಕ್ಕೆ ಅಂದರೆ ಮಂತ್ರಾಲಯ ಪಾದಯಾತ್ರೆಗೆ ಹೋಗ್ತಾ ಇರ್ತಾರೆ. ಅದು ಈ ಸಲ 16 ವರ್ಷದಲ್ಲ, ಇದು 16 ವರ್ಷದಿಂದ ಈ ಸಲ ಮಾತ್ರ ಇಷ್ಟ ಆನಂದ ಅಂತೆ, ಒಂದು ವೈಭವ ಅಂತೆ. ಗುರುಗಳ ಕಡೆಲಿಂದ ಪ್ರಸಾದ, ಆಮೇಲೆ ಪಾಂಚಾಲೆ ಅಮ್ಮನವ್ರ ಕಡೆಲಿಂದ ಪ್ರಸಾದ, ಆಮೇಲೆ ಅಲ್ಲಿ ಭಜನೆ ಮಾಡಿದ್ರಲ್ಲ ಅದು ಇಷ್ಟ ಆನಂದವಾಗಿತ್ತಂತೆ. ಅದನ್ನು ನಾವು ಕೇಳೋದಕ್ಕೆ ಅಷ್ಟು ಖುಷಿ ಆಗ್ತಿತ್ತು. ಈಗೆಲ್ಲ ಅನುಭವ ಅವ್ರು ಹೇಳಿ ಬಂದರು. ಆಮೇಲೆ ಇಲ್ಲಿ ಬಂದಿಲ್ಲ, ನಮ್ಮ ಸತ್ಯನಾರಾಯಣ ಪೂಜೆ ಅಂತ ಇಟ್ಕೊಳ್ತೀವಿ. ಅದು ಎಲ್ಲ ಸಮಾಜದವ್ರಿಗೂ ಅದು ಪಾದಯಾತ್ರೆ ಮಾಡಿ ಬಂದವರು. ಆಮೇಲೆ ಇಲ್ಲಿ ನಮ್ಮ ಎಲ್ಲ ಸಮಾಜದವ್ರಿಗೂ ನಾವು ಕರೆದಿರ್ತೀವಿ. ಒಂದು ಸತ್ಯನಾರಾಯಣ ಪೂಜೆಲಿಂದ ಒಂದು ಸಂಪನ್ನ ಆಗಲಿ ಅಂಥೇಳಿ, ಮತ್ತು ಸಮಾಜಕ್ಕೂ ಒಳ್ಳೆಯದಾಗಲಿ, ಬಂದವರಿಗೂ ಸಂಪನ್ನ ಆಗಲಿ, ಒಳ್ಳೆಯದಾಗಲಿ ಅಂಥೇಳಿ ಒಂದು ಸತ್ಯನಾರಾಯಣ ಪೂಜೆ ಹಮ್ಮಿಕೊಂಡು ಪ್ರಸಾದದ ವ್ಯವಸ್ಥೆ ಮಾಡಿರ್ತೀವಿ. ಇದನ್ನು ಸಾರ್ವಭೌಮ ಸಂಘದವರು ಒಳ್ಳೆಯ ಒಂದು ಆಸಕ್ತಿಯಿಂದ, ಒಂದು ಖುಷಿಯಿಂದ, ಆಮೇಲೆ ಇದು ಸಮಾಜನೇ ಒಂದು ನಮ್ಮದು ಒಂದು ಬಂಧು ಬಳಗ ಅಂಥೇಳಿ ಮಾಡ್ತಾ ಇದ್ದಾರೆ. ಅವ್ರು ನೋಡಿ ನಾವು ಭಾಳ ಕಲಿಬೇಕಾಗಿದೆ. ಇಷ್ಟು ಹೇಳ್ತಾ ನಾನು ಆರ್ಯವೈಶ್ಯ ನಾನೇ ಬಂದು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ತುಂಬ ಮಕ್ಕಳಿಂದ ಆಚರಿಸ್ತಾ ಇದ್ದಾರೆ. ಯಾಕಂತಂದರೆ ಈ ಸ್ವಾಮೀಜಿ ಸೇವೆ ಸಿಗ್ತಕ್ಕಂಥ ಪೂರ್ಣ ಭಾಗ್ಯ ಬೇಕು. ಸ್ವಾಮಿಗಳು ವೃಂದಾವನದಲ್ಲಿ ಅಂತಂದರೆ ಸಾಕ್ಷಾತ್ ಈ ನವವೃಂದಾವನ ಹತ್ತಿರ ಇರೋದಕ್ಕೋಸ್ಕರ ಸ್ವಾಮಿಗೆ ಒಂದು ಹೃದಯ ನಮ್ಗೆ ಆಮೇಲೆ ನಮ್ಮ ಸಮಾಜದವರು ಎಲ್ಲರೂ ಯುವಜನರು ದೊಡ್ಡವರು ಸಣ್ಣವರು ಎಲ್ಲರೂ ಸೇರಿ ಪಾದಯಾತ್ರೆ ಮಾಡ್ತಾರೆ. ಮಧ್ಯದಲ್ಲಿ ಬರೋದು ಊರಿನಲ್ಲಿ ಎಲ್ಲ ಕಡೆ ಊಟದ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಅಲ್ಲಿ ಹೋಗಿದ ಮೇಲೆ ಕೂಡ ತುಂಬ ಚೆನ್ನಾಗಿ ಎಲ್ಲ ಕಾರ್ಯಕ್ರಮ ಮಾಡ್ತಾರೆ. ಆಮೇಲೆ ಇಲ್ಲಿ ಬಂದಿದ್ದ ಮೇಲೆ ಇವತ್ತಿನ ದಿನ ಸತ್ಯನಾರಾಯಣ ಪೂಜೆ ಮಾಡಿಕೊಂಡು ಇನ್ನೊಂದು ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ ಅಂತ ಅಂದ್ಕೊಂಡು ನಾನು
ಇವತ್ತು ದಿನ ಆಷಾಢ ಮಾಸದಲ್ಲಿ ಎಂಥ ಸ್ಪೆಷಲ್ ಅಂತ ಅಂದ್ಕೊಂಡು ನಮ್ಗೆ ಒಂದು ಸೇವೆ ಸಿಕ್ಕಿದೆ ಅಂತ ನೋಡ್ಲಿಕ್ಕೆ ಸೇವೆ ಬೇಕು, ಮಾಡಲಿಕ್ಕೆ ಸೇವೆ ಬೇಕು ಅಂತ ನಾನು ಭಾಗ್ಯ ಅಂತ ಅಂದ್ಕೊಂಡು ಹೇಳ್ತಾ ಇದ್ದೀನಿ.